Good morning, students. Welcome to online class of 8th Standard Social Science. The first chapter in history, that is sources. The question, first one, what is sources? Before that, in this lesson, you will study about the following points. Number 1, sources required to the study of history. The types of sources of history. Importance of the archaeological sources. Importance of the inscription. Importance of oral sources in history. ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲ ಅಧ್ಯಾಯದಲ್ಲಿ ಇತಿಹಾಸಕ್ಕೆ ಬೇಕಾಗುವ ಆಧಾರಗಳು ಎನ್ನುವ ವಿಷಯದಲ್ಲಿ ನಾವು ಈ ತರಗತಿಯಲ್ಲಿ ಕಲಿತಿದ್ದೇವೆ. ಇತಿಹಾಸ ಎಂದರೇನು, ಇತಿಹಾಸದ ವಿಧಗಳು ಯಾವುವು, ಅವುಗಳಲ್ಲಿ ಪ್ರಾಕ್ತನ ಆಧಾರಗಳು ಎಂದರೆ ಯಾವುವು, ಅವುಗಳ ಪ್ರಾಮುಖ್ಯತೆ ಏನು, ಹಾಗೆ ಶಾಸನಗಳು ಯಾವುವು, ಅವುಗಳ ಪ್ರಾಮುಖ್ಯತೆ ಏನು, ಹಾಗೆ ಮೌಖಿಕ ಆಧಾರಗಳ ಪ್ರಾಮುಖ್ಯತೆ ಇತಿಹಾಸ ರಚನೆಯಲ್ಲಿ ಏನು, ಇವುಗಳ ಬಗ್ಗೆ ಈ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಈ ಮ್ಯಾಪಲ್ಲಿ ಕೊಟ್ಟಿರುವ ಈ ಚಿತ್ರಗಳನ್ನು ಸರಿಯಾಗಿ ಗಮನಿಸಿ. ಆಲ್ ಆಫ್ ಯು ಅಬ್ಸರ್ವ್ ಕೇರ್ಫುಲಿ ದ ಪಿಕ್ಚರ್ ಗಿವನ್ ಇನ್ ದ ಮ್ಯಾಪ್. ಸೊ ಲಿಸನ್ ಮೀ. ಹಿಸ್ಟ್ರಿ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದ ಪಾಸ್ಟ್. ಇತಿಹಾಸವೆಂದರೆ ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗಿದೆ ಅಂತ. History is written on the basis of sources. Remember this point. ಇತಿಹಾಸವನ್ನು ಆಧಾರಗಳ ಸಹಾಯದಿಂದ ರಚಿಸಲಾಗಿದೆ. We can't form or write the history without any sources. ಯಾವುದೇ ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಬರೆಯಲು ಸಾಧ್ಯವಿಲ್ಲ. Hence, there is no source, no history is the sense of history. Carefully watch this sentence. The first one, there is no source of history. ಆಧಾರಗಳು ಇಲ್ಲದೆ ಇತಿಹಾಸವೇ ಇಲ್ಲ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ಇಂಟ್ರೊಡಕ್ಷನ್, ಪೀಠಿಕೆ ಹೇಗಿದೆ, ಇಲ್ಲಿ ಕೆಲವು ವಸ್ತುಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಸರಿಯಾಗಿ ಗಮನಿಸಿ. ಸೊ ಬಿಫೋರ್ ರೈಟ್ ದ ಹಿಸ್ಟ್ರಿ, ದ ಹಿಸ್ಟೋರಿಯನ್ ಶುಡ್ ಕಲೆಕ್ಟ್ ದ few sources. After that, he should study on this and he should come to the conclusion what is right, what is wrong. So historian is like an advocate. ಇತಿಹಾಸಕಾರನು ಒಬ್ಬ ನ್ಯಾಯವಾದಿ ಇದ್ದಂತೆ. ನೋಡಿದ್ದನ್ನೆಲ್ಲ ಸತ್ಯ ಅಂತ ಇತಿಹಾಸವನ್ನು ಬರೆಯುವುದಲ್ಲ, ಸಿಕ್ಕಿದ ಆಧಾರಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಸರಿಯಾಗಿ ಅವಲೋಕಿಸಿ ಅವುಗಳಲ್ಲಿ ಸತ್ಯವಾದನ್ನು ಪರಾಮರ್ಶೆ ಮಾಡಿ ಆಯ್ದುಕೊಂಡು ಇತಿಹಾಸವನ್ನು ಬರಿಬೇಕಾಗ್ತದೆ. ಆದ ಕಾರಣ ಇತಿಹಾಸಕಾರನನ್ನು ನ್ಯಾಯವಾದಿ ಎಂದು ಕರೆಯುತ್ತಾರೆ. ಯಾಕೆ? ಬಿಕಾಸ್ ದ ಅಡ್ವೊಕೇಟ್ ಪ್ರೆಸೆಂಟ್ ದೇರ್ ಆರ್ಗ್ಯುಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ಫಾಲೋಡ್ ಎವಿಡೆನ್ಸ್ ಆ್ಯಂಡ್ ಸೋರ್ಸಸ್ ರಿಲೇಟೆಡ್ ಟು ದೇರ್ ಕೇಸ್. ಸಿಮಿಲರ್ಲಿ, ಹಿಸ್ಟೋರಿಯನ್ ಕಲೆಕ್ಟ್ಸ್ ದ ಸೋರ್ಸಸ್, ಸಬ್ಜೆಕ್ಟ್ ದೆಮ್ ಟು ಕ್ರಿಟಿಕಲ್. ಒಬ್ಬ ನ್ಯಾಯವಾದಿ ತನ್ನ ಕೇಸಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಮೊದಲೇ ಕಲೆ ಹಾಕಿ ಆಮೇಲೆ ತನ್ನ ಕೇಸನ್ನು ಅವ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಥವಾ ಕೋರ್ಟಲ್ಲಿ ಆ ಸಾಕ್ಷ್ಯಗಳನ್ನು ಹಾಜರು ಮಾಡಿ ಅದರಿಂದ ತನ್ನ ವ್ಯಾಜ್ಯವನ್ನು ಗೆಲ್ತಾನೆ. ಅದೇ ರೀತಿ ಒಬ್ಬ ಇತಿಹಾಸಕಾರ ತನಗೆ ಬೇಕಾದ ಸಾಮಗ್ರಿಗಳನ್ನು ಒಟ್ಟು ಮಾಡಿ ಅದನ್ನು ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ರಚಿಸ್ತಾನೆ. ಸೊ ದ ಎಕ್ಸಾಮಿನೇಷನ್ ಅಡ್ವೈಸಸ್ ಆ್ಯಂಡ್ ದೆನ್ ರೈಟ್ ದ ಹಿಸ್ಟ್ರಿ. ಎಲ್ಲ ಪರೀಕ್ಷೆಗಳು ಮುಗಿದ ಮೇಲೆ ಅವ ಇತಿಹಾಸವನ್ನು ಬರೀಲಿಕ್ಕೆ ಪ್ರಾರಂಭಿಸುತ್ತಾನೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸೋರ್ಸಸ್? ಸೋರ್ಸ್ ಅಥವಾ ಆಧಾರಗಳು ಎಂದರೆ ಏನು? ಚಿತ್ರವನ್ನು ನಿಧಾನ ಗಮನಿಸಿ. ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ಕ್ರಿಯೇಟೆಡ್ ಮ್ಯಾನಿ ಫೆಸಿಲಿಟೇಟ್ಸ್ ಟು ಲೀಡ್ ದೇರ್ ಲೈಫ್ ಸಿನ್ಸ್ ಏನ್ಷಿಯಂಟ್ ಟೈಮ್. ಎಟ್ ಪ್ರೆಸೆಂಟ್ ಡೇಸ್ ವಿ ಆರ್ ಲಿವಿಂಗ್ ದ ವಿತ್ so many the materials, for example household or houses or schools or
other buildings, and we prepared or manufactured many things to lead our life. Like in ancient time also the human beings had created many facilities to lead their life. ತಮ್ಮ ಜೀವನ ಸಾಗಿಸಲಿಕ್ಕೆ ಅವರು ಅನೇಕ ಉಪಕರಣಗಳನ್ನು ಅಥವಾ ವಸ್ತುಗಳನ್ನು ತಯಾರು ಮಾಡಿದರು ಈಗಿನ ರೀತಿಯಲ್ಲೇ. ಅವುಗಳಲ್ಲಿ ಮುಖ್ಯವಾದನ್ನು ಇಲ್ಲಿ ಕೆಲವನ್ನು ನೀಡಲಾಗಿದೆ, ಅದನ್ನು ನೋಡಿಕೊಳ್ಳಿ. ಸೊ ಆಲ್ ಆಫ್ ಯು ಅಬ್ಸರ್ವ್ ಕೇರ್ಫುಲಿ ದ ಪಿಕ್ಚರ್ that one given in your lesson. So hence the agriculture tools, mainly because the agriculture is the main and origin occupation of the Indians and also the human beings, and the agriculture tools left by the earlier people, and also they ಕನ್ಸ್ಟ್ರಕ್ಟೆಡ್ ದ ಪೋರ್ಟ್ಸ್, ಕೋಟೆಗಳನ್ನು ಕಟ್ಟಿದ್ರು, ಕೃಷಿಗೆ ಬೇಕಾದ ಉಪಕರಣಗಳನ್ನು ಮಾಡಿದರು, ನಾಣ್ಯಗಳನ್ನು, ಕಾಯಿನ್ಸ್ ಅಂದರೆ ನಾಣ್ಯಗಳನ್ನು ಟಂಕಿಸಿದರು, ಆ್ಯಂಡ್ ಶಾಸನಗಳನ್ನು ರಚಿಸಿದರು. ದೋಸ್ ಆರ್ ಕಾಲ್ಡ್ ಇನ್ಸ್ಕ್ರಿಪ್ಷನ್. ಆ್ಯಂಡ್ ದ ಆರ್ಮ್ಸ್, ಆಯುಧಗಳು, ಟೆಂಪಲ್ಸ್, ದೇವಸ್ಥಾನಗಳು, ಆ್ಯಂಡ್ ಅದರ್ ರಿಲಿಜಿಯಸ್ ಬಿಲ್ಡಿಂಗ್ಸ್ ಆಲ್ಸೋ. ಹಾಗೆ ಅವರಿಗೆ ಬೇಕಾದ ಧಾರ್ಮಿಕ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ರು. ಇವುಗಳೆಲ್ಲವೂ ಈಗ ನಾವು ಏನನ್ನು ಬಳಸ್ತೇವೆ ಅದೆಲ್ಲ ವಸ್ತುಗಳನ್ನು ಸಹ ಅವರು ಆಗ ತಯಾರು ಮಾಡಿಕೊಂಡಿದ್ದರು ಅಥವಾ ಅದನ್ನು ಉಪಯೋಗಿಸುತ್ತಿದ್ದರು ಅಂತ. ಇಲ್ಲಿ ಕೆಲವು ಕಟ್ಟಡಗಳನ್ನು, ನಾಣ್ಯಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಗಮನಿಸಿ. ಸಿಮಿಲರ್ಲಿ ದ ರಿಟರ್ನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲಿಟರರಿ ವರ್ಕ್ಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಸಪೋಸ್ ಇಫ್ ಯು ಆಸ್ಕ್ ದ ಕ್ವಶನ್ ಅಬೌಟ್ ವಿಚ್ ಆರ್ ದ ಮೇನ್ ಎಲಿಮೆಂಟ್ಸ್ ಆರ್ ದ sources of history, so you have to write the answer. The written documents and the literary works are the main source, and along with this and archaeological sources, there are three archaeological sources you will study later. The first we take the literary sources. ಮೊದಲು ನಾವು ಸಾಹಿತ್ಯದ ಆಧಾರಗಳನ್ನು, ಯಾವ ಲಿಖಿತ ದಾಖಲೆಗಳು ಮತ್ತು ಸಾಹಿತ್ಯದ ಕೃತಿಗಳು ಮುಖ್ಯವಾಗಿ ಇತಿಹಾಸದ ರಚನೆಗೆ ನಮಗೆ ಆಧಾರವಾಗಿ ನಿಲ್ತವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವ. ಅದಕ್ಕಿಂತ ಮೊದಲು ವಾಟ್ ಈಸ್ ದ ಮೀನಿಂಗ್ ಆಫ್ ಸೋರ್ಸ್? ಆಲ್ ಆಫ್ ಯು ರಿಮೆಂಬರ್ ಕೇರ್ಫುಲಿ ಆ್ಯಂಡ್ ನೋಟ್ ದಿಸ್ ಪಾಯಿಂಟ್. ದ ಮೀನಿಂಗ್ ಆಫ್ ಸೋರ್ಸಸ್ ಅಂದರೆ ಆಧಾರಗಳು ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ಇದನ್ನು ಬರೀಬೇಕು ನೀವು. ದ ಮೆಟೀರಿಯಲ್ಸ್ ನೀಡೆಡ್ ಫಾರ್ ದ ರೈಟಿಂಗ್ ಆಫ್ ಹಿಸ್ಟ್ರಿ ಆರ್ ಕಾಲ್ಡ್ ಸೋರ್ಸಸ್. Once again, what is sources? The material related for the writing of history are called resources. So these are the primary sources. The written materials are the primary sources of the history. So these sources can be divided into two types. So another important question, the types of sources. The types of sources can be classified into these following types. Carefully observe this. The heading source of history. There are two types. Mainly it divided into two types. The first one literary sources ಅಂದರೆ ಸಾಹಿತ್ಯ ಆಧಾರಗಳು. ಇನ್ನೊಂದು archaeological sources ಅಂದರೆ ಪ್ರಾಕ್ತನ ಆಧಾರಗಳು. Once again literary sources divided into two types. ರಿಟನ್ ಲಿಟ್ರೇಚರ್ ಆ್ಯಂಡ್ ಓರಲ್ ಲಿಟ್ರೇಚರ್ ಅಂದರೆ ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಮಾಡಿದ್ದಾರೆ. ಅವುಗಳಿಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ರಿಟನ್ ಲಿಟ್ರೇಚರ್ ಡಿವೈಡ್ ಇಂಟು ಟು, ದ ನೇಟಿವ್ ಲಿಟ್ರೇಚರ್ ಆ್ಯಂಡ್ ಫಾರಿನ್ ಲಿಟ್ರೇಚರ್. ದೇಶೀಯ ಬರವಣಿಗೆಗಳು, ವಿದೇಶಿ ಬರವಣಿಗೆಗಳು ಅಂತ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಮಾಡಿದ್ದಾರೆ. ಹಾಗೆ ಓರಲ್ ಲಿಟ್ರೇಚರಲ್ಲಿ ಮೂರು ವಿಧಗಳಿವೆ. ಅವುಗಳಲ್ಲಿ ಲಾವಣೀಸ್ and folk tales and historic legendary. ಲಾವಣಿ ಪದ್ಯ ಕಥೆಗಳು ಹಾಗೂ ಜಾನಪದ ಸಾಹಿತ್ಯ ಹಾಗೂ ಐತಿಹಾಸಿಕ ದಂತೆಕಥೆಗಳು. ಸೊ ಇದರಲ್ಲಿ ಓರಲ್ ಲಿಟ್ರೇಚರಲ್ಲಿ ಬರ್ತದೆ. ಆರ್ಕಿಯಾಲಜಿಕಲ್ ಲಿಟ್ರೇಚರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಇದು ಸೆಕೆಂಡ್ ಟೈಪ್ ಆಫ್ ಸೋರ್ಸಸ್, ಎರಡನೇ ಮುಖ್ಯವಾದ ವಿಧ. ಅದರಲ್ಲಿ 4 ವಿಧಗಳಿವೆ. ನಂಬರ್ 1 ಮಾನ್ಯುಮೆಂಟ್ಸ್. ಮಾನ್ಯುಮೆಂಟ್ಸ್ ಅಂದರೆ ಸ್ಮಾರಕಗಳು. ಕಾಯಿನ್ಸ್ ಅಂದರೆ ನಾಣ್ಯಗಳು. ಇನ್ಸ್ಕ್ರಿಪ್ಷನ್ ದ ಮೀನಿಂಗ್ ಶಾಸನಗಳು. ಹಾಗೆ ದ ಅದರ್ ಆರ್ಕಿಯಾಲಜಿಕಲ್ ರಿಮೇನ್ಸ್, ಇತರ ಪ್ರಾಕ್ತನ ಕಾಲದ ಕೆಲವು ಉಪಕರಣಗಳು ಅಥವಾ ಸಲಕರಣೆಗಳು ಅಥವಾ ಇತ್ಯಾದಿ ಅವಶೇಷಗಳು. ಸೊ ಟೋಟಲಿ ದ ಮೇನ್ ಸೋರ್ಸಸ್ ಟು
literary sources and archaeological sources. Archaeological sources 4. All of you remember monuments, coins, inscription and other historical remains. And literary sources mainly divided into two types: written literature and oral literature. Written literature once again divided into two types: native literature and foreign literature. ಅಂದರೆ ದೇಶೀಯ ಬರವಣಿಗೆ, ವಿದೇಶಿ ಬರವಣಿಗೆ. Oral literature once again divided into the many types. For example, Lavanis or Lavani poems or stories and folk tales, ಜಾನಪದ ಕಥೆಗಳು ಅಥವಾ ಜಾನಪದ folk literature, and also the historical legendary. All of you carefully observe this and remember. This is the important question. So I already explained about the two main questions. Number one, three questions. What is history? Number two, what is the meaning of sources? And the very important question, the types of sources. So remember this chart and also the sources given in this chart. So now we will take the first one, the literary sources, in which the first type, written literature. Here given few example. ನಾವು ಮೊದಲು ಲಿಖಿತ ಸಾಹಿತ್ಯ ಆಧಾರಗಳ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಕೆಲವು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಳಿ. ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ. ನೆಕ್ಸ್ಟ್, ರಿಟನ್ ಲಿಟ್ರೇಚರ್ ಈಸ್ ದ ಮೇನ್ ಸೋರ್ಸ್ ಆಫ್ ಲಿಟರರಿ ಲಿಟ್ರೇಚರ್, ಕ್ಯಾನ್ ಬ್ರಿಂಗ್ ದ ಕಂಟೆಂಪರರಿ ಸೋಷಿಯಲ್ ಲೈಫ್ ಟೈಮ್ಸ್ ಆಫ್ ದ ರೈಟರ್ ಅಲೈವ್ ಟು ಅಸ್. ಸಾಹಿತ್ಯ ಆಧಾರಗಳು ಇತಿಹಾಸದ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು ಅಥವಾ ಆಧಾರಗಳು. ಇವುಗಳಲ್ಲಿ ಸಮಕಾಲೀನ ಜಗತ್ತಿನ ಅಥವಾ ಕಾಲದ ಸಾಮಾಜಿಕ ಜೀವನಗಳ ಬಗ್ಗೆ ನಾವು ತಿಳ್ಕೊಳ್ಳಿ ಸಾಧ್ಯ. ಇದನ್ನು ಕೃತಿಯನ್ನು ಬರೆದಂಥ ವ್ಯಕ್ತಿಯ ಕಾಲದ ಸಾಮಾಜಿಕ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಮತ್ತೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ದ ಲಿಟ್ರೇಚರ್ ಕ್ರಿಯೇಟೆಡ್ ಬೈ ಇಂಡಿಯನ್ಸ್ ಇನ್ ನೇಟಿವ್ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್ ನೇಟಿವ್ ಲಿಟ್ರೇಚರ್. ಯಾವ ಕೃತಿಗಳನ್ನು ಭಾರತೀಯ ಸಾಹಿತಿಗಳು ಬರೆದಿದ್ದಾರೋ ಅವುಗಳನ್ನು ದೇಶೀಯ ಸಾಹಿತ್ಯ ಅಥವಾ ದೇಶೀಯ ಬರವಣಿಗೆ ಅಂತ ಕರೀತಾರೆ. ಅವಳಲ್ಲಿ ನೇಟಿವ್ ಲಿಟ್ರೇಚರ್ ಮುಖ್ಯವಾದದ್ದು ನಮ್ಮ ದೇಶದ ಇತಿಹಾಸದ ರಚನೆಗೆ. ಸೊ ಆಸ್ ದ ನೇಟಿವ್ ಲಿಟ್ರೇಚರ್, ಒನ್ಸ್ ಅಗೇನ್ ರಿಮೆಂಬರ್ ವಾಟ್ ಈಸ್ ನೇಟಿವ್ ಲಿಟ್ರೇಚರ್. ದ ಲಿಟ್ರೇಚರ್ ಕ್ರಿಯೇಟೆಡ್ ಬೈ ದ ಇಂಡಿಯನ್ಸ್ ಆರ್ ಲಿಟರರಿ ಪರ್ಸನ್ಸ್ ಇನ್ ನೇಟಿವ್ ಲ್ಯಾಂಗ್ವೇಜಸ್ is called native literature. Literary works in Sanskrit, Prakrit, Kannada, Telugu, Tamil and Hindi, Marathi, Kashmiri, Gujarati, Oriya and in many other native languages are the source. So Indian writers, they wrote the many literary works in their regional languages or the languages of India. These are the important sources to create history or to form the history. A literary work portrays an existing aspect of life either directly or indirectly. ಈ ಸಾಹಿತ್ಯ ಆಧಾರಗಳು ಮನುಷ್ಯನ ಬದುಕಿನ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಬೆಳಕನ್ನು ಚೆಲ್ತವೆ. ಸೊ ದ ಮೇನ್ ಎಕ್ಸಾಂಪಲ್ ಫಾರ್ ದ ನೇಟಿವ್ ಲಿಟರರಿ ವರ್ಕ್ಸ್. ಸೊ ಮೆನಿ ವರ್ಕ್ಸ್ ಆರ್ there. Among these the importance are given here. Number 1, Kautilya's Arthashastra. Remember carefully for one more question. Who wrote Arthashastra? Suppose if you ask the question, who wrote Arthashastra? Arthashastra was written by Kautilya. He was also known as Chanakya. King Hala's Gatha Saptasati, ರಾಜ ಹಾಲ ಎನ್ನುವ ಅವನು ಬರೆದಂಥ ಗಾತ ಸಪ್ತಸಪ್ತಿ ಅಂತ ಬರೆದಿದ್ದಾನೆ. ವಿಶಾಖದತ್ತಾಸ್ ಮುದ್ರ ರಾಕ್ಷಸ, ಕಲ್ಲಣಾಸ್ ರಾಜತರಂಗಿಣಿ, ಬಾಣಭಟ್ಟಾಸ್ ಹರ್ಷಚರಿತ, ಚಾಂದ್ ಬರ್ದಾಯಿಸ್ ಪೃಥ್ವಿರಾಜ್ ರಾಸೋ and Pampas Vikramarjuna Vijaya and Sangam literature. Not only this, so many works, not hundreds, the more than 1,000 works are there in Indian literature
they are also help. So they help to us in construction of history or form of history. So here the given the few pictures. Carefully observe this. Many foreigners who visited India as the travelers, ambassadors, businessmen, officials, and the missionaries have recorded their observation and experience in their work. ದೇಶೀಯ ಬರವಣಿಗೆ ಅಲ್ಲದೆ ವಿದೇಶಿ ಬರವಣಿಗೆಗಳು ನಮ್ಮ ದೇಶದ ಇತಿಹಾಸವನ್ನು ರಚಿಸಲಿಕ್ಕೆ ಸಹಾಯವಾಗ್ತವೆ. ಅವುಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಕರೀತಾರೆ. ಅವುಗಳ ರಚನೆಗೆ ಮುಖ್ಯ ಕಾರಣ ಏನು ಕೇಳಿದರೆ, ಹಿಂದಿನ ಕಾಲದಲ್ಲಿ ಅಥವಾ ಮಧ್ಯಯುಗದಲ್ಲಿ ನಮ್ಮ ದೇಶಕ್ಕೆ ಭೇಟಿ ಕೊಟ್ಟ ಅನೇಕ ವಿದೇಶಿ ಯಾತ್ರಿಗಳು ಅಂದರೆ ಟ್ರಾವೆಲರ್ಸ್, ಅಂಬಾಸಡರ್ಸ್ ಅಂದರೆ ರಾಯಭಾರಿಗಳು, ಬಿಸ್ನೆಸ್ ಮೆನ್ ಅಂದರೆ ಕೆಲವು ಆರ್ಥಿಕ ಉದ್ದೇಶಗಳಿಗಾಗಿ ಭಾರತಕ್ಕೆ ಬಂದವರು, ಅಧಿಕಾರಿಗಳು ಹಾಗೂ ಕ್ರೈಸ್ತ ಮಿಷನರಿಗಳು, ಧರ್ಮಕ್ಕೆ ಸಂಬಂಧಪಟ್ಟಂಥ ಕ್ರೈಸ್ತ ಮಿಷನರಿಗಳು ಅವರು ಭಾರತಕ್ಕೆ ಬಂದು ಇಲ್ಲಿಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅವರು ಕಂಡು ತಿಳಿದ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ದೇ ಆಲ್ಸೋ ಹೆಲ್ಪ್ us in construction of Indian history. So these works are considered as foreign literature. Remember, the main source, the literary sources, in which there are two types: the native literary sources and the foreign literary sources. For example, foreign literature, the many works are there. Among these, the important works are Megasthenes' Indica. Remember the important one, Indica was written by Megasthenes. That one helped to us in creation of the Chandragupta Mauryas or Maurya Empire history. Faiyan's Gokoki, the Chini traveler Faiyan and Huensang, you are studied in primary classes, Faiyan and Huensang. The Faiyan came here, he studied the situation of India about social, economic and religious. About this he wrote Gokoki. And also the another Chini traveler Huensang, he came here and he studied the especially Buddhist religion. He visited the Buddhist religious center. He wrote Siyuki. Remember, Ptolemy, he wrote the ancient Greek, the philosopher, he wrote geography. And Peristas, Perista ಎನ್ನುವ ಬರೆದವ ತಾರಿಕ್-ಇ ಪೆರಿಸ್ತಾ ಅಂತ, ಬಾಬರ್ಸ್ ತುಜುಕ್-ಇ ಬಾಬರಿ. These are the few example only. So many more examples are there. They are also help to us in creation of Indian history. So here the few books names are given. Just observe this. In these works also one can get the definition of then contemporary social, political, economical, cultural and administrative aspect. I already told you, ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಈ ಎಲ್ಲ ಕೃತಿಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಆ ಕೃತಿಗಳು ರಚನೆಯಾದ ಕಾಲದಲ್ಲಿನ ಅಥವಾ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಆಡಳಿತಾತ್ಮಕ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. So these are about the literary sources. In today's lesson I explained about the meaning of history and the meaning of sources, types of sources, and the example of the main sources and all subdivision of the main sources. Among these I explained only one today, that is about the literary sources. What is literary sources? So literary sources types and example. Today enough students, all of you study this subject carefully and try to remember the main questions and answers. Is enough.